ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಸುಮನಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಉಂಡೆಯನ್ನು ಯಾವ ರೀತಿಯಾಗಿ ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ಕೊಡಲು ಪ್ರಯತ್ನ ಮಾಡ್ತೇನೆ. ಅದೇ ರೀತಿಯಾಗಿ ಮುಂದಿನ ನನ್ನ ವಿಡಿಯೋಗಾಗಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಸುಮನಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಿಂಪಲ್ ಆಗಿರೋ ಶೇಂಗಾ ಉಂಡಿನ ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತೇನೆ. ಓನ್ಲಿ 2 ಐಟಮ್ ತೊಗೊಂಡ್ಬಿಟ್ಟು ನೀವು ಮುಂದೆ ಮಾಡ್ಬೋದು. ಒಂದು ಶೇಂಗಾ, ಆಮೇಲೆ ಬೆಲ್ಲ, ಸರಿನಾ? ಸೊ ನಾನು ಸ್ವಲ್ಪ ಶೇಂಗಾನ ಒಂದು 1/4 kg ಅರ್ಧ kgವರೆಗೂ ಶೇಂಗಾ ತೊಗೊಂಡು ಈ ರೀತಿನ ಲೋ ಫ್ಲೇಮಲ್ಲಿ ಅಥವಾ ಮಿಡಮ್ ಫ್ಲೇಮಲ್ಲಿ ನೀವು ಈ ಥರ ಫ್ರೈ ಮಾಡ್ಕೋಬೇಕು. ಸೊ ಜಾಸ್ತಿ ಬೆಂಕಿ ಆದರೆ ಅದು ಚೆನ್ನಾಗಿ ಬೇಯಲ್ಲ ಅಂತ ಹೇಳ್ಬಿಟ್ಟು ಮೀಡಿಯಮ್ ಫ್ಲೇಮ್ ಆರೆಲ್ಸ್ ಸ್ಲೋ ಫ್ಲೇಮಲ್ಲಿ ಇದನ್ನು ನೀವು ಬ್ರೌನಿಷ್ ಕಲರ್ ಆಗೋ ಥರ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದನ್ನು ಈ ಥರ ಕಲರ್ ಬರೋ ಹಾಗೆ ನೀವು ಅದನ್ನು ಫ್ರೈ ಮಾಡ್ಕೋಬೇಕು, ಆಯಿತಾ? ಸೊ ಇದನ್ನು ನಾನು ಆರಕ್ಕೆ ಹೋಗ್ಬಿಡ್ತೇನೆ. ಸ್ವಲ್ಪ ತಣ್ಣಗೆ ಆದಮೇಲೆ ಇದನ್ನೇ ಮಾಡ್ತೀನಿ, ಕೈಯಲ್ಲಿ ತಿಕ್ಕಿ ಮೇಲಿನ ಸೆಪ್ಪಿ ತೆಗಿತೇನೆ. ಮೇಲಿನ ಸೆಪ್ಪಿ ತೆಗೆದ್ರೆ ಏನಾಗುತ್ತೆ ಅಂದರೆ ಕಲರು ಚೆನ್ನಾಗಿ ಬರುತ್ತೆ ಉಂಡಿದು, ಆಮೇಲೆ ಟೇಸ್ಟು ಒಂಥರ ಚೆನ್ನಾಗಿರುತ್ತೆ, ಸರಿನಾ? ಸೊ ನೆಕ್ಸ್ಟು ಇದನ್ನು ನಾನು ಮಿಕ್ಸರ್ಗೆ ಹಾಕ್ಕೊಂಡು ಏನು ಮಾಡ್ತೇನೆ ಅಂತಂದರೆ ಪೌಡ್ರ್ ಮಾಡಿಟ್ಕೊತೇನೆ, ಸರಿನಾ? ಈ ಥರ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನೀವು ಅದನ್ನು ಮಿಕ್ಸರ್ಗೆ ಹಾಕ್ಕೊಳ್ಳಿ. ಮಿಕ್ಸರ್ಗೆ ಹಾಕ್ಕೊಂಡ್ಬಿಟ್ಟು ಪೌಡ್ರ್ ಮಾಡಿ. ಪೌಡ್ರ್ ಯಾವ ರೀತಿ ಮಾಡಬೇಕಂದ್ರೆ, ಚಿಕ್ಕ ಮಕ್ಕಳಿಗೆ ಕೊಡೋದಾದರೆ ಅದನ್ನು ಸಣ್ಣ ಪೌಡ್ರ್ ಥರ ಮಾಡಿರಿ, ಆಯಿತಾ? ಎಲ್ಲ ದೊಡ್ಡವ್ರು ತಿನ್ನೋರಾದರೆ ನಡೀತೈತೆ, ದೊಡ್ಡ ಸೈಜ್ ಕಾಳು ಥರ ಮಾಡಿದ್ರು ನಡೀತೈತೆ. ನಾನು ಈ ಥರ ಮಾಡಿದ್ದೆ ಯಾಕಪ್ಪ ಅಂತಂದರೆ ನಾನು ಸಣ್ಣ ಮಕ್ಕಳು ಕೊಡೋಕೆ ಅಂತೇಳ್ಬಿಟ್ಟು ಮಾಡಿರೋದು. ಸೊ ಈ ರೀತಿ ಮಾಡಿದರೆ ಏನಾಗುತ್ತೆ, ತಿನ್ನೋಕೆ ಸ್ವಲ್ಪ ಈಸಿ ಆಗುತ್ತೆ. ಹಲ್ಲಿ ಇಲ್ದವರಿಗೆ ತಿನ್ನೋಕ್ಕಾಗಲಿ ಅಥವಾ ಸಣ್ಣ ಮಕ್ಕಳಿಗೆ ತಿನ್ನೋಕ್ಕಾದರೆ ಈ ರೀತಿ ಮಾಡಿ. ಸೊ ಈ ಥರ ಪೌಡ್ರ್ ಆದಮೇಲೆ ಅದನ್ನು ನೀಟಾಗಿ ಅದಕ್ಕೆ ಬೆಲ್ಲನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬೆಲ್ಲ ಯಾವ ರೀತಿಯಾಗಿ ಜಜ್ಜಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಅದು ಕಾಳು ಉಳಿಬಾರ್ದು, ಆಯಿತಾ? ನಾನು ಆದಷ್ಟು ಕಪ್ಪು ಬೆಲ್ಲ ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಆದಷ್ಟು ನೀವು ರೆಫರ್ ಮಾಡೋದು ಸ್ವಲ್ಪ ಕಪ್ಪು ಬೆಲ್ಲನ ರೆಫರ್ ಮಾಡಿ. ನೆಕ್ಸ್ಟ್ ಇದನ್ನೇನು ಮಾಡಿದೆ, ಕಾಳು ಉಳಿದೇ ಇರೋ ಹಂಗೆ ನಾನು ಅದನ್ನು ಕ್ಲಿಯರಾಗಿ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಇವಾಗ ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಯಾವ ಪ್ರಮಾಣದಾಗ ಅಂತಂದರೆ 1/4 kg ಶೇಂಗಾ ತೊಗೊಂಡಿದ್ರೆ 1/4 kg ಬೆಲ್ಲ ಓಕೆ. ಸ್ವಲ್ಪ ಜನ ಜಾಸ್ತಿ ತಿನ್ನೋರಿದ್ದರೆ ನಿಮ್ಗೆ ಇಷ್ಟ, ನಿಮ್ಮ ಮೇಲೆ ಡಿಪೆಂಡು. ಸೊ ಜಾಸ್ತಿ ತಿನ್ನೋರಿದ್ರೆ ಒಂದು 50ರಿಂದ 100 ಗ್ರಾಮ್ ಎಕ್ಸ್ಟ್ರಾ ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೋದು. ಸೊ ಈ ಥರ ನಾನು ಅದನ್ನೇನು ಮಾಡ್ತಿದ್ದೀನಿ ಅಂದರೆ ಸರಿಯಾಗಿ ಮಿಕ್ಸ್ ಮಾಡ್ಕೋತೀನಿ. ಸೊ ಅದು ಮಿಕ್ಸ್ ಮಾಡಿಕೊಂಡು ಅದನ್ನು ಮತ್ತೊಂದು ಸರಿ ಮಿಕ್ಸರ್ಗೆ ಹಾಕೊಂಡ್ಬಿಟ್ರೆ ನೀಟಾಗಿ ಉಂಡೆ ಬರುತ್ತೆ ನಮಗೆ. ಇಲ್ಲ ಅಂತಂದರೆ ಉಂಡೆ ಏನಾಗುತ್ತೆ ಅಂದರೆ ಒಡೆದು ಹೋಗ್ತವೆ. ಇಷ್ಟರ ಮೇಲೆ ತಿಕ್ಕಿ ನಾನು ಕಟ್ತೀನಿ ಅಂತಂದರೆ ಬರ್ಬೋದು, ಇಲ್ಲ ಅಂತಲ್ಲ, ಬಟ್ ಅಷ್ಟು ನೀಟಾಗಿ ಫಿನಿಶಿಂಗ್ ಬರೋಂಗಿಲ್ಲ. ನಾನೇನು ಮಾಡಿದೆ ಅಂದರೆ ಮಿಕ್ಸರ್ಗೆ ಮತ್ತೊಂದು ನಿಮಿಷ ಮತ್ತೊಂದು ಸರಿ ಮಿಕ್ಸರ್ಗೆ ಹಾಕ್ಕೊಂಡೆ. ಎಷ್ಟು ನೀಟಾಗಿ ಬರ್ತದೆ ಅಂದರೆ ಫಿನಿಶಿಂಗ್ ನೀಟಾಗಿ ಅಷ್ಟು ಚೆನ್ನಾಗಿ ಕೊಡ್ತಾವೆ ನಿಮಗೆ. ನೋಡ್ಬೋದು ಅಲ್ಲಿ ರೌಂಡಾಗಿ ನೀವು ಯಾವ ಶೇಪ್ ಕೊಡ್ತೀರ ಆ ಶೇಪಲ್ಲಿ ನಿಮಗೆ ಉಂಡೆ ಬರ್ತವೆ. ಅದಕ್ಕೆ ನಾವು ವಾಪಸ್ ಅದಕ್ಕೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ, ಎಣ್ಣೆ ಹಾಕೋ ಅವಶ್ಯಕತೆ ಮತ್ತೇನೂ ಇಲ್ಲ. ಡೈರೆಕ್ಟಾಗಿ ನಿಮಗೆ ಒಂದು ಸರಿ ಮಿಕ್ಸರ್ಗೆ ಹಾಕಿಬಿಟ್ಟಿರೋದು ಈ ಥರ. ಸೊ ಈ ರೀತಿಯಾಗಿ ನಾವು ಅದನ್ನು ಉಂಡಿನ ಮಾಡ್ಕೋಬೋದು. ಆಮೇಲೆ ಸೊ ಅದನ್ನು ಆದಷ್ಟು ಕೈಯಲ್ಲಿ ತಿಕ್ಕಿ ವಾಪಸ್ ಅದನ್ನು ಉಂಡೆ ಮಾಡಿಕೊಂಡು ಸಣ್ಣ ಮಕ್ಕಳು ತಿನ್ಬೋದು, ಗರ್ಭಿಣಿಯರು ತಿನ್ಬೋದು, ಮತ್ತು ಬಾಣಂತಿಯರು ತಿನ್ಬೋದು. ಯಾರಾದರೂ ವೀಕ್ನೆಸ್ ಅಂತ ಅಂದ್ಕೊಂಡು ಅವರು ಇದನ್ನು ತಿನ್ಬೋದು. ಇದು ಹೆಲ್ದಿಗೂ ಒಳ್ಳೆಯದು ಮತ್ತು ರುಚಿಕರ ಆಗಿರ್ತೈತಿ. ಈಸಿಯಾಗಿ ಮಾಡ್ಕೋಬೋದು. ಜಾಸ್ತಿ ಏನು ಅದಕ್ಕೆ ಐಟಮ್ಸ್ ಎಲ್ಲ ಬೇಕಾಗಿರೋಂಗಿಲ್ಲ. 2 ಐಟಮ್ದಲ್ಲಿ ನೀವು ಆರಾಮಾಗಿ ಮಾಡ್ಕೋಬೋದು. ಸೊ ಇದು ಪ್ರೆಗ್ನೆಂಟ್ ಇದ್ದವರಿಗೆ, ಆಮೇಲೆ ಚಿಕ್ಕ ಮಕ್ಕಳಿಗೆ, ವೀಕ್ನೆಸ್ ಇದ್ದವರಿಗೆ ಇದೆಲ್ಲ ಆರೋಗ್ಯವಾಗಿರೋದು. ಸೊ ನೀವೊಂದು ಸರಿ ಟ್ರೈ ಮಾಡಿ ನೋಡಿ. ಹಾಗೆ ನಾನು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಹೊಸ ವಿಡಿಯೋಗಳನ್ನ ನಿಮ್ಮ ಸಲುವಾಗಿ ನಾನು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೇನೆ. ಥ್ಯಾಂಕ್ ಯು.